ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಎಲ್ಲರಿಗೂ ಅಸೈನ್ಮೆಂಟ್ ಕೊಟ್ಟಿದ್ದಾರೆ. ಅಸೈನ್ಮೆಂಟ್ ಎಲ್ಲರೂ ಬರಿತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಅಸೈನ್ಮೆಂಟನ್ನು ಹೇಗೆ ಅಪ್ಲೋಡ್ ಮಾಡೋದು ಅನ್ನೋದು ಕೆಲವ್ರಿಗೆ ಡೌಟ್ ಇದೆ. ಸೊ ಹಾಗಾಗಿ ನಾನು ಈಗ ಆ ಒಂದು ಡೌಟ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈಗ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಹಲವಾರು ಸ್ಕ್ಯಾನಿಂಗ್ ಆ್ಯಪ್ಗಳು ನಿಮಗೆ ಸಿಗ್ಬೋದು. ಅದರಲ್ಲಿ ನೀವು ಒಂದ್ಸತಿ ಅಸೈನ್ಮೆಂಟನ್ನು ಎಲ್ಲ ಬರೆದು ರೆಡಿ ಮಾಡಿ ಇಟ್ಕೊಳ್ಳಿ. ನಾನೀಗಾಗಲೇ ಹೇಳಿದ್ದೀನಿ, ಅಸೈನ್ಮೆಂಟಲ್ಲಿ ನಿಮಗೆ ಒಟ್ಟು 4 ಕ್ವಶನನ್ನು ಕೊಟ್ಟಿರ್ತಾರೆ. ಮೊದಲು 2 ಕ್ವಶನನ್ನು ಕೊಟ್ಟು ಆಮೇಲೆ ಮಧ್ಯದಲ್ಲಿ ಆರ್ ಅಂತ ಹಾಕಿ ಆಮೇಲೆ 2 ಕ್ವಶನನ್ನು ಕೊಟ್ಟಿರ್ತಾರೆ. ಸೊ ಆಗ ನಾವೇನು ಮಾಡಬೇಕು, ಮೇಲ್ಗಡೆ ಕೊಟ್ಟಿರುವಂತಹ 2 ಕ್ವಶನಲ್ಲಿ ಯಾವುದಾದ್ರೂ ಒಂದು ಕ್ವಶನ್ಗೆ ಆನ್ಸರನ್ನು ಬರೀಬೇಕು. ಅದನ್ನು ಸ್ಟೇಜ್ 1 ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಇನ್ನು ಆರ್ ಅಂತ ಹೇಳಿ ಹಾಕಿ ಇನ್ನೂ 2 ಕ್ವಶನ್ ಏನು ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದಾದ್ರೂ ಒಂದು ಕ್ವಶನಿಗೆ ನಾವು ಆನ್ಸರನ್ನು ಬರೀಬೇಕು. ಅದನ್ನು ಸ್ಟೇಜ್ 2 ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಹಾಗೆಯೇ ನಾವು ಅಸೈನ್ಮೆಂಟ್ನ 2 ಸ್ಟೇಜ್ಗಳು ನಾವೇನು ಬರಿತೀವಿ, 1 ಮತ್ತು 2 ಸ್ಟೇಜ್ಗಳು, ಆ 2 ಸ್ಟೇಜ್ಗಳಿಗೂ ನಾವು ಸಪ್ರೇಟ್ ಆಗಿರುವಂತಹ ಒಂದು ಫ್ರಂಟ್ ಕಾಪಿಯನ್ನು ಹಾಕಬೇಕಾಗತ್ತೆ. ಈ ಫ್ರಂಟ್ ಕಾಪಿ ನಿಮಗೆ ಈಗ ಆಲ್ರೆಡಿ ನಿಮ್ಮ ಆ್ಯಪಲ್ಲಿ ಕೂಡ ಸಿಗುತ್ತೆ, ನೀವು ಅದನ್ನು ನೋಡ್ಬೋದಾಗಿರುತ್ತೆ. ನೀವು ಇಲ್ಲಿ ಆ್ಯಪಲ್ಲಿ ಮೇಲ್ಗಡೆ ಸ್ಕ್ರಾಲಿಂಗ್ ಆಗ್ತಿರುವಂತಹ ಈ ಒಂದು ನೋಟಿಫಿಕೇಷನ್ನ ನೋಡಿದ್ರೆ ಇಲ್ಲಿ ಹಾಕಿರ್ತಾರೆ ನಿಮಗೆ ಅಸೈನ್ಮೆಂಟ್ ಫ್ರಂಟ್ ಶೀಟ್ ಅಂತ ಹೇಳಿ ಇಲ್ಲಿದೆ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೊ ನೋಡಿ, ನಿಮಗೆ ಇಲ್ಲಿ ಸಿಗತ್ತೆ. ಈ ರೀತಿ ಒಂದು ಪೇಜು ಸಿಗುತ್ತೆ. ಇಲ್ಲಿ ನೀವು ಅಕಾಡೆಮಿಕ್ ಇಯರ್ನ ನೀವು ಯಾವ ವರ್ಷ ಅಂದರೆ ಈಗ ಕರೆಂಟಾಗಿ ನೀವು ಈಗ ಬರಿತಾ ಇರೋದು ಫಸ್ಟ್ ಇಯರಲ್ಲಿ ಇದ್ದೀರಾ ಅಂತಂದರೆ ಈಗ 2025-26 ನಿಮ್ಮ ಅಕಾಡೆಮಿಕ್ ಇಯರ್ ಆಗಿರುತ್ತೆ. ಇಲ್ಲಿ ಸೈಕಲ್ ನೀವು ಜನವರಿ ಸೈಕಲ್ ಅಥವಾ ಜುಲೈ ಸೈಕಲ್ ಅನ್ನೋದನ್ನು ನೀವು ಹಾಕಬೇಕು. ಸ್ಟೇಜ್ 1ನ ಸ್ಟೇಜ್ 2ನ ಯಾವ್ದು ಬರಿತಾ ಇದ್ದೀರಾ ಅದನ್ನು ಇಲ್ಲಿ ಹಾಕಬೇಕು. ಅದಾದಮೇಲೆ ನಿಮ್ಮ ಹೆಸರು, ರೋಲ್ ನಂಬರು, ಇಲ್ಲಿ ಡಿಗ್ರಿ ಅಥವಾ ಪದವಿ ಅಂತ ಇದೆ, ನೀವು BA BCom ಅನ್ನೋದನ್ನು ಇಲ್ಲಿ ಹಾಕಬೇಕು. ವರ್ಷ ಅಂತಂದರೆ ನೀವು ಯಾವ ವರ್ಷದಲ್ಲಿ ಓದ್ತಾ ಇದ್ದೀರಾ, ಪ್ರಥಮ ವರ್ಷ, ದ್ವಿತೀಯ ವರ್ಷ, ತೃತೀಯ ವರ್ಷ, ಈ ರೀತಿ ಹಾಕಬೇಕಾಗತ್ತೆ. ಕೋರ್ಸ್ ಅಥವಾ ಸಬ್ಜೆಕ್ಟ್ ಅಂತಂದರೆ ನೀವು ಯಾವ ಒಂದು ವಿಷಯವನ್ನು ಇಲ್ಲಿ ಬರಿತಾ ಇದ್ದೀರಾ ಅನ್ನೋದನ್ನು ಕೂಡ ಹಾಕಬೇಕಾಗತ್ತೆ. ಅಂದರೆ ಕನ್ನಡ ಬರಿತಾ ಇದ್ದೀರಾ, ಇಂಗ್ಲೀಷ್ ಬರಿತಾ ಇದ್ದೀರಾ, ಅಥವಾ ಹಿಸ್ಟ್ರಿ, ಎಕನಾಮಿಕ್ಸ್ ಯಾವ ಸಬ್ಜೆಕ್ಟನ್ನು ಬರಿತಾ ಇದ್ದೀರಾ ಅದನ್ನು ಇಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ಅಸೈನ್ಮೆಂಟ್ ಟಾಪಿಕ್ ಅಂತ ಹೇಳಿ ಏನು ಕೊಟ್ಟಿದ್ದಾರೆ, ಈ ಅಸೈನ್ಮೆಂಟ್ ಟಾಪಿಕ್ಕಿಗೆ ನೀವು ಯಾವ ಪ್ರಶ್ನೆಗೆ ಉತ್ತರವನ್ನು ಬರೆದಿದ್ದೀರಾ ಅನ್ನೋದನ್ನು ಆ ಒಂದು ಪ್ರಶ್ನೆಯನ್ನು ಇಲ್ಲಿ ಬರೀಬೇಕಾಗತ್ತೆ. ಅಸೈನ್ಮೆಂಟ್ ಟಾಪಿಕಲ್ಲಿ ಮೀಡಿಯಮ್ ಬಂದ್ಬಿಟ್ಟು ನೀವು ಕನ್ನಡ ಮೀಡಿಯಮ್ ಆಗಿದ್ದರೆ ಕನ್ನಡ ಅಂತ ಹೇಳಿ ಹಾಕಿ, ಇಂಗ್ಲೀಷ್ ಮೀಡಿಯಮ್ ಆಗಿದ್ದರೆ ಇಂಗ್ಲೀಷ್ ಅಂತ ಹೇಳಿ ಹಾಕಿ, ಮೊಬೈಲ್ ನಂಬರ್ನ ಹಾಕಿ. ಸೊ ಇದಿಷ್ಟು ಫ್ರಂಟ್ ಪೇಜನ್ನು ಫಿಲ್ ಮಾಡೋದಾಯಿತು. ಅದಾದಮೇಲೆ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಸ್ಕ್ಯಾನರ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ನಿಮಗೆ ಬಹಳಷ್ಟು ಸ್ಕ್ಯಾನರ್ಗಳು ಸಿಗ್ತವೆ. ಒಂದೊಂದು ಆ್ಯಂಡ್ರಾಯ್ಡ್ ಫೋನ್ಗೆ ಒಂದೊಂದು ರೀತಿ ಸ್ಕ್ಯಾನರ್ಗಳು ಕ್ಲೀನಾಗಿ ಸಪೋರ್ಟ್ ಆಗುತ್ತೆ. ಸೊ ನಿಮ್ಮ ಫೋನ್ಗೆ ಯಾವ ಸಪೋರ್ಟ್ ಆಗುತ್ತೆ ಅದನ್ನು ನೋಡಿ ನೀವು ಡೌನ್ಲೋಡನ್ನು ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ಬೋದು, ನೀವು ಬಹಳಷ್ಟು ಸ್ಕ್ಯಾನರ್ಗಳು ಸಿಗುತ್ತೆ, ಕೆಲವೊಂದೊಂದು ಪೇಯ್ಡ್ ಕೂಡ ಇರುತ್ತೆ. ನೋಡಿಬಿಟ್ಟು ಫ್ರೀ ಇರೋಂಥದ್ದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಒಕ್ಯಾನ್ ಅನ್ನುವಂಥ ಒಂದು ಆ್ಯಪನ್ನು ಯೂಸ್ ಮಾಡ್ತೀನಿ. ಒಕ್ಯಾನ್ ಕ್ಯಾಮ್ ಸ್ಕ್ಯಾನರ್ ಅಂತ ಹೇಳಿದೆ, ಇದನ್ನು ನಾನು ಯೂಸ್ ಮಾಡ್ತೀನಿ. ನಿಮಗೆ ಅಡೋಬೆ ಸ್ಕ್ಯಾನ್ ಚೆನ್ನಾಗಿ ಸಪೋರ್ಟ್ ಆಗುತ್ತೆ ಅಂತಂದರೆ ಅದನ್ನು ನೀವು ಯೂಸ್ ಮಾಡ್ಬೋದು. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಬರೆದಿರುವಂತಹ ಏನು ಅಸೈನ್ಮೆಂಟ್ ಇದೆಯಲ್ಲ ಅದನ್ನು ಫ್ರಂಟ್ ಪೇಜ್ ಸಮೇತ ನೀವು ಸ್ಕ್ಯಾನ್ ಮಾಡಬೇಕಾಗತ್ತೆ. ಹೇಗೆ ಸ್ಕ್ಯಾನ್ ಮಾಡೋದು ಅಂತಂದರೆ, ನಾನಿಲ್ಲಿ ಎಕ್ಸಾಂಪಲ್ನ ತೋರಿಸ್ತಾ ಇದ್ದೀನಿ. ಇದೇ ನಾನು ಅಸೈನ್ಮೆಂಟ್ ಅಲ್ಲ ಇದು, ಬಟ್ ಸ್ಕ್ಯಾನ್ ಮಾಡೋದನ್ನು ತೋರಿಸೋದಕ್ಕೆ ಇಲ್ಲಿ ಕ್ಯಾಮ್ರಾ ಕಾಣಿಸುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೀವು ಬರೆದಿರುವಂತಹ ಅಸೈನ್ಮೆಂಟು ಇಲ್ಲಿ ಸ್ಕ್ಯಾನ್ ಆಗುತ್ತೆ. ಕ್ಯಾಮ್ರಾನ ಸ್ಕ್ಯಾನ್ ಆಗುತ್ತೆ. ಇದು ಆಟೋಕ್ರಾಪ್ ಕೂಡ ಆಗುತ್ತೆ. ಆಟೋಕ್ರಾಪ್ ಮಾಡಿಕೊಂಡ್ರೆ ಒಳ್ಳೆಯದು, ಅಥವಾ ನೀವು ಮ್ಯಾನ್ಯುವಲ್ ಬೇಕು ಅಂತಂದರೆ ಮ್ಯಾನ್ಯುವಲ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಡಿ. ನೆಕ್ಸ್ಟ್ ಪೇಜನ್ನು ಫಸ್ಟು ಫ್ರಂಟ್ ಪೇಜನ್ನು ಮಾಡಿ, ಆಮೇಲೆ ಕಂಟಿನ್ಯೂ ಅಂತ ಹೇಳಿ ಕೊಡಿ. ಸೆಕೆಂಡ್ ಪೇಜನ್ನು ಮಾಡಿ, ಮತ್ತೆ ಕಂಟಿನ್ಯೂ ಅಂತ ಹೇಳಿ ಕೊಡಿ, ಮತ್ತೆ ಥರ್ಡ್ ಪೇಜನ್ನು ಮಾಡಿ. ಹೀಗೆ ಪೇಜ್ ವೈಸ್ನ ನೀವು ಸ್ಕ್ಯಾನ್ ಮಾಡ್ತಾ ಹೋಗಬೇಕಾಗತ್ತೆ. ಫಸ್ಟ್ ಸ್ಟೇಜ್ ನೀವು ಬರೆದಿರೋದು ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ಸ್ಟೇಜು ಕೂಡ ಹಾಗೆಯೇ ಮಾಡಬೇಕು. ನೀವು ಫ್ರಂಟ್ ಪೇಜನ್ನು ಫಸ್ಟ್ ಸ್ಕ್ಯಾನ್ ಮಾಡ್ಕೊಳ್ಳಿ, ಇದ್ರ ಜೊತೆಗೇ ಕಂಟಿನ್ಯೂ ಮಾಡಬೇಕು. ಸಪ್ರೇಟ್ ಮಾಡೋದಲ್ಲ, ಒಂದೇ PDF ಮಾಡಬೇಕಾಗತ್ತೆ. ಕಂಟಿನ್ಯೂ ಅಂತ ಹೇಳಿ ಮಾಡಬೇಕು. ಈ ರೀತಿ ಮಾಡ್ಕೊಳ್ತಾ ಹೋದಾಗ ನೀವು ಬರೆದಿರೋದೊಂದು 10, 15, 20 ಪೇಜ್ ನೀವೇನು ಬರೆದಿರ್ತೀರ ಅದಷ್ಟು ಸ್ಕ್ಯಾನ್ ಆಗುತ್ತೆ. ಸ್ಕ್ಯಾನ್ ಆದಮೇಲೆ ಆಟೋಕ್ರಾಪ್ ಆಗುತ್ತೆ. ಆಟೋಕ್ರಾಪ್ ಆದಮೇಲೆ ನೋಡ್ಬೋದು, ನೀವು ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಇಲ್ಲಿ ಕೆಳಗಡೆ ಆಪ್ಷನ್ ಕೂಡ ಇದೆ. ನಿಮ್ಮ ಫೋನಲ್ಲಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು, ಯಾವ್ದು ಬೇಕೋ ಅದನ್ನು. ಆಮೇಲೆ ಮೇಲ್ಗಡೆ ಇಲ್ಲಿ ಕಾಣಿಸುತ್ತೆ ನೋಡಿ, ಡಾಕ್ಯುಮೆಂಟ್ ಹೆಸರು ಕೇಳ್ತಾ ಇದೆ. ಹೆಸರು ನೀವು ಯಾವ ಸಬ್ಜೆಕ್ಟನ್ನು ಬರೆದಿರ್ತೀರಲ್ವಾ, ಯಾವ ಸಬ್ಜೆಕ್ಟನ್ನು ಸ್ಕ್ಯಾನ್ ಮಾಡಿದ್ದೀರಾ ಆ ಸಬ್ಜೆಕ್ಟ್ ಹೆಸರನ್ನು ನೀವು ಕರೆಕ್ಟಾಗಿ ಕೊಟ್ಕೋಬೇಕಿಲ್ಲಿ. ಇಲ್ಲ ಅಂತಂದರೆ
ನೀವು ಅಪ್ಲೋಡ್ ಮಾಡುವಾಗ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನೀವು ಕನ್ನಡ ಅಸೈನ್ಮೆಂಟನ್ನು ಸ್ಕ್ಯಾನ್ ಮಾಡ್ತಾ ಇದ್ದರೆ ಕನ್ನಡ ಅಸೈನ್ಮೆಂಟ್ ಅಂತ ಹೇಳಿ ನೀವು ಹೆಸರನ್ನು ಕೊಟ್ಕೋಬೋದು. ಓಕೆ ಅಂತ ಹೇಳಿ ಕೊಟ್ಟರೆ ಇದು ಸೇವ್ ಆಗುತ್ತೆ. ಡನ್ ಈ ರೀತಿ ಬರುತ್ತೆ. ಈ ರೀತಿ ಬರುತ್ತೆ. ಇದನ್ನು ನೀವೇನು ಮಾಡ್ತೀರಾ, ಇಲ್ಲಿ ಕೆಳಗಡೆ ಶೇರ್ ಅಂತ ಹೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಶೇರ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ ಶೇರಿಂಗ್ ಅಂತ ಹೇಳಿ ಕೊಡಿ. ಶೇರ್ PDF ಅಂತ ಹೇಳಿ ಕೊಡಿ. ಇಲ್ಲಿ ನಿಮಗೆ ಹುಡ್ಕೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ವಾಟ್ಸಪ್ ಕೂಡ ಮಾಡ್ಕೋಬೋದು ನಿಮಗೆ ನೀವೇ, ಅಥವಾ ಸೇವ್ ಟು ಲೋಕಲ್ ಅಂತ ಹೇಳಿದೆಯಲ್ಲ ಇದಕ್ಕೆ ನೀವು ಸೇವ್ನ ಮಾಡ್ಕೋಬೋದಾಗಿರುತ್ತೆ, ಅಥವಾ ಗೂಗಲ್ ಡ್ರೈವಲ್ಲಿ ಬೇಕಾದರೂ ಸೇವ್ ಮಾಡ್ಕೋಬೋದು. ನಿಮಗೆ ಎಲ್ಲಿ ಹುಡ್ಕೋಕೆ ಈಸಿ ಆಗುತ್ತೆ ಅಲ್ಲಿ ನೀವು ಸೇವ್ ಮಾಡ್ಕೊಳ್ಳಿ, ಅಥವಾ ಇಲ್ಲಿ ಫೈಲಲ್ಲಿ ಡೌನ್ಲೋಡ್ ಅಂತ ಹೇಳಿ ಒಂದು ಆಪ್ಷನ್ ಇರುತ್ತಲ್ಲ ಅದರಲ್ಲಿ ಬೇಕಾದರೂ ನೀವು ಸೇವ್ ಮಾಡ್ಬೋದಾಗಿರುತ್ತೆ. ಇದನ್ನು ಸೇವ್ ಮಾಡ್ಕೊಳ್ಳಿ. ಈಗ ಫೈಲು ಸೇವ್ ಆಯಿತು. ಸೊ ನಾವೀಗೇನು ಮಾಡೋಣ, ಸೀದಾ ಫೈಲಿಗೆ ಬಂದ್ವಿ. ಡೌನ್ಲೋಡ್ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಕಾಣಿಸುತ್ತೆ, ಡೌನ್ಲೋಡಲ್ಲಿ ಇದು ಸೇವ್ ಆಗಿರೋದು ಕಾಣಿಸ್ತಲ್ವಾ, ಈ ರೀತಿ ಸೇವ್ ಆಗಿರುತ್ತೆ. ಸೊ ಇದು ನಾನು ಎಕ್ಸಾಂಪಲ್ ತೋರಿಸೋದಕ್ಕೆ ಇದು ನೀವು ಸ್ಕ್ಯಾನ್ ಮಾಡಿದ್ದು, ಇದನ್ನೇನು ನಾನು ಅಪ್ಲೋಡ್ ಮಾಡಲ್ಲ. ಆ್ಯಕ್ಚುಲಿ ಸೇವ್ ಮಾಡಿಟ್ಟಿರುವಂತಹ ಅಸೈನ್ಮೆಂಟ್ಸ್ ಇದೆ, ಅದನ್ನು ತೋರಿಸ್ತೀನಿ. ಇಲ್ಲಿ ನಾನು ಸಬ್ಜೆಕ್ಟ್ ವೈಸ್ ಹೆಸರನ್ನು ಕೊಟ್ಬಿಟ್ಟು ನಾನು ಸೇವ್ ಮಾಡಿಟ್ಟಿದ್ದೀನಿ. ಏನಕ್ಕೆ ಅಂತಂದರೆ ಅಪ್ಲೋಡ್ ಮಾಡೋದಕ್ಕೆ ಈಸಿ ಆಗಲಿ ಅನ್ನೋವಂಥ ಉದ್ದೇಶದಿಂದ. ನಾವು ಹಿಂಗೆ ಓಪನ್ ಮಾಡಿದ್ರೆ ಇಲ್ಲಿ ಫ್ರಂಟ್ ಪೇಜು, ನೆಕ್ಸ್ಟು ಕ್ವಶನ್ಸು ಈ ರೀತಿ ಬರುತ್ತೆ. ಇದನ್ನು ನೀವು ಸ್ಕ್ರಾಲ್ ಮಾಡ್ಕೊಳ್ತಾ ಹೋದರೆ ನೋಡಿ, ಇದು ಇಲ್ಲಿ ಸ್ಟೇಜ್ ಸೆಕೆಂಡ್ ಅಂತ ಏನಿದೆಯಲ್ಲ ಇದನ್ನು ಕೂಡ ನಾನಿಲ್ಲಿ ಫ್ರಂಟ್ ಪೇಜ್ ಹಾಕಿ ಸ್ಕ್ಯಾನನ್ನು ಮಾಡಿದ್ದೀನಿ, ನೀವು ಇದನ್ನು ನೋಡ್ಬೋದು. ಸೊ ಈ ರೀತಿ ನೀವು ಒಂದು ಫೈಲ್ನ ಸೇವ್ ಮಾಡಿಟ್ಕೋಬೇಕಾಗತ್ತೆ. ಇದು ಸೇವ್ ಮಾಡಿ ಆದಮೇಲೆ ನೀವು ಸೀದಾ ಏನು ಮಾಡ್ತೀರಾ, KSOU ಅಕಾಡೆಮಿಕ್ ಆ್ಯಪ್ನ ಓಪನ್ ಮಾಡ್ತೀರಾ, ಅಸೈನ್ಮೆಂಟಿಗೆ ಬರ್ತೀರಾ. ಅಸೈನ್ಮೆಂಟಿಗೆ ಬಂದಾದಮೇಲೆ ಇಲ್ಲಿ ನಂದು ಆ್ಯಕ್ಚುಲಿ ಸಬ್ಜೆಕ್ಟ್ಸ್ ಎಲ್ಲದು ಏನಾಗಿದೆ ವ್ಯಾಲ್ಯೂಯೇಷನ್ ಆಗಿಬಿಟ್ಟಿದೆ. ಸೋಷಿಯಾಲಜಿ ಒಂದು ಪೆಂಡಿಂಗ್ ಇತ್ತು, ಚೆಕ್ ಮಾಡ್ತೀನಿ. ಓಕೆ, ಸೋಷಿಯಾಲಜಿ ಒಂದು ಪೆಂಡಿಂಗ್ ಇದೆ. ಸೊ ಇದರಲ್ಲಿ ನಾವೇನು ಮಾಡ್ಬೋದು, ಇಲ್ಲಿ ಸ್ಕ್ರಾಲ್ ಮಾಡ್ಕೊಳ್ತಾ ಹೋದರೆ ನಮ್ಗೆ ಇಲ್ಲಿ ಕೆಳಗಡೆ ಕಾಣಿಸುತ್ತೆ. ಇಲ್ಲಿ ಸಬ್ಜೆಕ್ಟನ್ನ ಹೆಸರು ಕೇಳುತ್ತೆ. ಯಾವ ಸಬ್ಜೆಕ್ಟ್ ನೀವು ಇಲ್ಲಿ ಅಪ್ಲೋಡ್ ಮಾಡ್ತೀರಾ ಸಬ್ಜೆಕ್ಟ್ ಹೆಸರನ್ನು ಹಾಕಿ, ಡಿಸ್ಕ್ರಿಪ್ಷನ್ ಏನು ಕಂಪಲ್ಸರಿ ಏನಿಲ್ಲ ಹಾಕಲೇಬೇಕು ಅಂತ ಹೇಳಿ. ಆಮೇಲೆ ಇಲ್ಲಿ ಕೆಳಗಡೆ ಚೂಸ್ ಫೈಲ್ ಅಂತ ಹೇಳಿ ಇದೆ, ಇದನ್ನು ಚೂಸ್ ಅ ಫೈಲ್ ಅಂತ ಹೇಳಿ ಕೊಟ್ಟರೆ ನೀವು ಎಲ್ಲಿ ಫೈಲನ್ನು ಸೇವ್ ಮಾಡಿರ್ತೀರಲ್ಲ ಆ ಅಪ್ಲಿಕೇಶನನ್ನು ಓಪನ್ ಮಾಡಿ. ಇಲ್ಲಿ ಸಬ್ಜೆಕ್ಟ್ ಯಾವುದಿದೆ ಆ ಸಬ್ಜೆಕ್ಟ್ ಹೆಸರನ್ನು ನೋಡ್ಕೊಂಡು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಪ್ಲೋಡ್ ಆಗೋದಕ್ಕೆ, ಸ್ವಲ್ಪ ವೆಯ್ಟ್ ಮಾಡಿ. ಅದಾದಮೇಲೆ ಸಕ್ಸಸ್ಫುಲಿ ಅಪ್ಲೋಡೆಡ್ ಅಂತ ಹೇಳಿ ನಿಮಗೊಂದು ಮೆಸೇಜ್ ಕೂಡ ಬರುತ್ತೆ, ಅಥವಾ ನೋಟಿಫಿಕೇಶನ್ ಟೈಪ್ ಬರುತ್ತೆ. ಅದು ಬರೋ ತನಕ ನೀವು ವೆಯ್ಟ್ ಮಾಡಬೇಕು, ಇಲ್ಲ ಅಂತಂದರೆ ಅಪ್ಲೋಡ್ ಆಗೋದಿಲ್ಲ. ಅಪ್ಲೋಡ್ ಆದಮೇಲೆ ನಿಮಗೆ ಹೇಗೆ ಕಾಣಿಸುತ್ತೆ ಅಂದರೆ ಸಬ್ಮಿಟೆಡ್ ಅಂತ ಹೇಳಿ ಕಾಣಿಸುತ್ತೆ. ಮೊದಲು ಪೆಂಡಿಂಗ್ ಅಂತ ಇರುತ್ತೆ, ಆಮೇಲೆ ಸಬ್ಮಿಟೆಡ್ ಅಂತ ಹೇಳಿ ಇರುತ್ತೆ. ನೀವು ಒಂದ್ಸತಿ ಚೆಕ್ ಮಾಡ್ಕೊಬೋದು ಕೂಡ, ನೀವು ಸರಿಯಾಗಿ ಫೈಲ್ನ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ದೀರಾ ಇಲ್ವಾ ಅನ್ನೋದನ್ನ ನೀವಿಲ್ಲಿ ಈ ಥರ ಏನು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಅದನ್ನು, ಅಥವಾ ಡೌನ್ಲೋಡ್ ಅಂತ ಹೇಳಿ ಕೊಟ್ಟರೆ ನೀವು ಯಾವ ಒಂದು ಫೈಲನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿರ್ತೀರ ಅದಿಲ್ಲಿ ಕಾಣಿಸುತ್ತೆ. ಸೊ ಇದು ಸಬ್ಮಿಟೆಡ್ ಅಂತ ಹೇಳಿ ಇರೋದು. ನಿಮಗೆ ಯಾವಾಗ ವ್ಯಾಲ್ಯೂಯೇಷನ್ ಮಾಡ್ತಾರೆ ನಿಮ್ಮ ಅಸೈನ್ಮೆಂಟನ್ನು ಆವಾಗ ಈ ರೀತಿ ಗ್ರೀನ್ ಕಲರಲ್ಲಿ ಅಪ್ರೂವ್ಡ್ ಅಂತ ಹೇಳಿ ಬರುತ್ತೆ. ಅದನ್ನು ಆಲ್ಮೋಸ್ಟ್ ನಿಮ್ಮ ಎಕ್ಸಾಮ್ ಟೈಮಲ್ಲೇ ಮಾಡೋದು, ಅದಕ್ಕಿಂತ ಮೊದಲೇನು ಅವ್ರೇನು ಮಾಡೋದಿಲ್ಲ. ಹಾಗಾಗಿ ಎಕ್ಸಾಮ್ ಟೈಮ್ಗಳಲ್ಲಿ ನೀವು ಅಪ್ಲಿಕೇಶನ್ನ ಆಗಾಗ ಓಪನ್ ಮಾಡಿ, ಅಟ್ಲೀಸ್ಟ್ ವೀಕ್ಲಿ ಒಂದ್ಸತಿ ನೀವು ಓಪನ್ ಮಾಡಿಬಿಟ್ಟು ಚೆಕ್ ಮಾಡ್ತಾ ಇರಬೇಕಾಗತ್ತೆ. ಒಂದು ವೇಳೆ ಏನಾದರೂ ರಿಜೆಕ್ಟೆಡ್ ಅಂತ ಹೇಳಿ ಇದ್ದರೆ ಒನ್ ಡೇ ಟೈಮ್ ಇರುತ್ತೆ ರೀ ಅಪ್ಲೋಡ್ ಮಾಡೋದಕ್ಕೆ, ನೀವು ರೀ ಅಪ್ಲೋಡ್ ಕೂಡ ಮಾಡ್ಬೋದಾಗಿರುತ್ತೆ. ಲಾಸ್ಟ್ ಡೇಟ್ ಯಾವಾಗ ಅಂತ ಕೇಳ್ತಿರಲ್ಲ, ಇಲ್ಲಿ ಲಾಸ್ಟ್ ಡೇಟ್ ಕೂಡ ಅದರಲ್ಲೇ ಮೆನ್ಷನ್ ಆಗಿರುತ್ತೆ. ಅಸೈನ್ಮೆಂಟನ್ನು ಸಬ್ಮಿಟ್ ಮಾಡೋದಕ್ಕೆ ಯಾವಾಗ ಲಾಸ್ಟ್ ಡೇಟ್ ಇರುತ್ತೆ ಅನ್ನೋದನ್ನು ಕೂಡ ಅದರಲ್ಲೇ ಮೆನ್ಷನ್ ಮಾಡಿರ್ತಾರೆ. ಸೊ ನಿಮಗೆ ಅಸೈನ್ಮೆಂಟ್ ಕೊಡ್ತಾ ಯಾವುದೇ ಡೌಟ್ಸ್ ಇದ್ರೂ ಕೂಡ ಎಲ್ಲದೂ ಕೂಡ ಇಲ್ಲೇ ಇರುತ್ತೆ. ನೀವು ಒಂದ್ಸತಿ ಎಲ್ಲದನ್ನು ಅಪ್ಲೋಡ್ ಮಾಡಿ ಆದಮೇಲೆ ನೀವು ಇಲ್ಲಿ ಅಸೈನ್ಮೆಂಟ್ ಅಕ್ನಾಲೆಜ್ಮೆಂಟ್ ಅಂತ ಹೇಳಿ ಇದೆ, ಅಸೈನ್ಮೆಂಟ್ನ ಸ್ಟೇಟಸ್ಸು ಇಲ್ಲಿ ಕಾಣಿಸುತ್ತೆ.
ನೋಡಿ ಇಲ್ಲಿ ಕಂಪ್ಲೀಟೆಡ್ ಅಂತ ಇದ್ದರೆ ಅದು ವ್ಯಾಲ್ಯೂಯೇಷನ್ ಆಗಿದೆ ಅಂತ ಹೇಳಿ, ಸಬ್ಮಿಟೆಡ್ ಅಂತ ಹೇಳಿ ಇದ್ದರೆ ಅದು ವ್ಯಾಲ್ಯೂಯೇಷನ್ ಆಗಿಲ್ಲ ಅಂಥೇಳಿ, ಪೆಂಡಿಂಗ್ ಅಂತ ಇದ್ದರೆ ನೀವಿನ್ನು ಅಸೈನ್ಮೆಂಟನ್ನ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿ. ಒಟ್ಟು ಈ ರೀತಿ ಎಲ್ಲ ಸ್ಟೇಟಸನ್ನು ನೀವು ಈ ಒಂದು ಅಸೈನ್ಮೆಂಟಲ್ಲಿ ನೋಡ್ಬೋದಾಗಿರುತ್ತೆ. ನಿಮ್ಮ ಅಸೈನ್ಮೆಂಟ್ ಎಲ್ಲದು ಅಪ್ರೂವ್ ಆಗಿದ್ರೆ ಅವರು ವ್ಯಾಲ್ಯೂಯೇಷನ್ ಮಾಡಿದ್ರೆ ಈ ರೀತಿ ಅಪ್ರೂವ್ಡ್ ಅಂತ ಹೇಳಿ ಬರುತ್ತೆ. ಇಲ್ಲ ಅಂತಂದರೆ ಪೆಂಡಿಂಗ್ ಅಂತ ಇದೆ ಅಂತಂದರೆ ನೀವು ಅಸೈನ್ಮೆಂಟನ್ನು ಅಪ್ಲೋಡ್ ಮಾಡಿಲ್ಲ ಅಂತ, ಸಬ್ಮಿಟೆಡ್ ಅಂತ ಇದ್ದರೆ ನೀವು ಅಸೈನ್ಮೆಂಟನ್ನು ಅಪ್ಲೋಡ್ ಮಾಡಿದ್ದೀರಾ ಆದರೆ ವ್ಯಾಲ್ಯೂಯೇಷನ್ ಆಗಿಲ್ಲ ಅಂತ ಹೇಳಿ. ಸೊ ಇದಿಷ್ಟು ಅಸೈನ್ಮೆಂಟಿನ ಕುರಿತಾಗಿರುವಂತಹ ನಿಮ್ಮ ಯಾವುದೇ ಡೌಟ್ಸ್ ಇದ್ರೂ ಇಲ್ಲಿ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಸೊ ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.